ರೇಣುಕಾಸ್ವಾಮಿ ಕೊಲೆ ಹಿನ್ನೆಲೆಯಲ್ಲಿ ನಟ ದರ್ಶನ್ ಸೇರಿದಂತೆ 13 ಜನ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕೊಲೆ ಆದಂತ ಕೃತ್ಯ ಇರುವಂತ ಸ್ಥಳ ಏನಿದೆ ಆ ಸ್ಥಳ ಮಾಜರ್ ಮಾಡಲಿಕ್ಕೂ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಆ ಸ್ಥಳದ ಓನರ್ ನಮ್ಮ ಜೊತೆಗಿದ್ದಾರೆ, ಪಟ್ಟಣಗೆರೆ ಜಯಣ್ಣ ಅವರು. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ, ಏನು ಹೇಳ್ತಾರೆ ಅಂತೇಳಿ. ಸರ್, ಈ ಕೃತ್ಯ ಆಗಿದೆ ಅಂತ ಹೇಳಿ ನಿಮಗೆ ಮೊದಲು ಗೊತ್ತಾಗಿದ್ದು ಯಾವಾಗ ಸರ್? ಮೀಡಿಯಾಲಿ ನೋಡಿದ ಮೇಲೆ ಬಂತು ವಿಷಯ ಗೊತ್ತಾಗಿದ್ದು ಮಾರನೇ ದಿನ. ಅದಾದರೆ 9ನೇ ತಾರೀಕು. ಅದು 9ನೇ ತಾರೀಕು ನನಗೆ 10 ಗಂಟೆಗೆ TV ಆನ್ ಮಾಡಿದಾಗ ವಿಷಯ ಗೊತ್ತಾಯ್ತು. ಅದು ವಿಷಯ ಹೇಗೆ ಅಂತಂದರೆ ದರ್ಶನ್ ಅರೆಸ್ಟ್ ಅಂತ ಬಂತು. ಸೊ ಕ್ಯೂರಿಯಾಸಿಟಿಲಿ ಅಲ್ಲೇ ಕೂತ್ಕೊಂಡೆ. ಹಾಗೆ ನೋಡ್ತಾ ಹೋದಾಗ ಕಂಟಿನ್ಯೂಟಿ ನಾನು ಒಂದು 1 ಅವರ್ ನೋಡ್ತಾ ಇದ್ವಿ. ಸೊ 1 ಅವರ್ ಆದಮೇಲೆ ಇದೆಲ್ಲ ಒಂದೊಂದೇ ಮುಂದುವರಿತಾ ಹೋಗ್ತು. ಆ ಮುಂದುವರೆದು ಹೋದಾದ್ಮೇಲೆ 10 ಜನ ಇದ್ದಾರೆ, 12 ಜನ ಇದ್ದಾರೆ, ಈ ಥರ ಎಲ್ಲ ಬರ್ತಾ ಇತ್ತು. ಸೊ ಅದು ಬಂದಾದಮೇಲೆ ಅಲ್ಲಿಂದ ಬಿಟ್ಟು ನಾವು ಇಲ್ಲಿಗೆ ಬಂದಾದ್ಮೇಲೆ ಪೂರ್ತಿ ದಿವಸ ಇಲ್ಲೇ ಕಳೆದ್ವಿ. 5 ಎಕರೆ ಜಾಗ ಯಾರಿಗೆ ನೀವು ಬಾಡಿಗೆ ಕೊಟ್ಟಿದ್ರಿ ಸರ್? ಎಷ್ಟು ವರ್ಷದ ಹಿಂದೆ ಸರ್? ನಾವು ಒಂದು 25ರಿಂದ 30 ವರ್ಷ ಆಗಿರ್ಬೋದು ಬಾಡಿಗೆ ಕೊಟ್ಟು. ಕಿಶೋರ್ ಅನ್ನೋರಿಗೆ ಬಾಡಿಗೆ ಕೊಟ್ಟಿದ್ದೀನಿ. ಏನು ಸರ್ ಅಲ್ಲಿ ಏನೇನು ಮೂಮೆಂಟ್ಸ್ ನಡೆಯುತ್ತೆ? ಯಾರು ಫೈನಾನ್ಸ್ ದುಡ್ಡು ಕಟ್ಟಿರಲ್ಲ ವೆಹಿಕಲ್ಸು ಥ್ರೂಟ್ ಬೆಂಗಳೂರು ಸಿಟಿ ಅಲ್ಲದೆ ಕರ್ನಾಟಕದಲ್ಲಾಗಲಿ ಬೇರೆ ಕಡೆ ಇದ್ರೂ ಫೈನಾನ್ಸ್ ಕೊಟ್ಟಿರೋ ಬ್ಯಾಂಕ್ನವರು ಅವ್ರು ಸೀಸ್ ಮಾಡ್ತಾರೆ. ಸೀಸ್ ಮಾಡಿರೋ ವೆಹಿಕಲ್ಸ್ನ ತೊಗೊಂಬಂದು ಇಲ್ಲಿ ಇಡ್ತಾರೆ. ಸೇಫ್ಟಿಗೋಸ್ಕರ ಇಡ್ತಾರೆ. ಸೇಫ್ಟಿಗೆ ಹೋಗ್ಬೇಕಾದ್ರೆ ವೆಹಿಕಲ್ ಒಳಗೋಬೇಕಾದ್ರೂ CCTV ಕ್ಯಾಮ್ರಲ್ಲಿ ಆಪರೇಷನ್ ಆಗುತ್ತೆ, ರೆಕಾರ್ಡ್ ಆಗುತ್ತೆ. ಆಚೆ ಬರಬೇಕಾದ್ರೂ ಪೊಸಿಷನಲ್ಲಿ ಏನು ಪೊಸಿಷನ್ ಹೋಗಿತ್ತು ಅದೇ ಪೊಸಿಷನಲ್ಲಿ ಅವ್ರಿಗೆ ಕೊಡಬೇಕು. ಸೊ ಅದರಲ್ಲಿ ಹೆಚ್ಚು ಕಮ್ಮಿ ಆಗಿತ್ತು ಅಂತಂದರೆ ಅವ್ರ ಮೇಲೆ ಬ್ಲೇಮ್ ಮಾಡ್ತಾರೆ, ಬಟ್ ದುಡ್ಡು ಕಟ್ ಮಾಡ್ತಾರೆ ಅವ್ರಿಗೆ. ಈ ಸೀಸ್ ವೆಹಿಕಲ್ ಅಂದ್ಕೊಳ್ಳೇ CCTVಗಳು ಭಾಳ ಪ್ರಮುಖ ಆಗುತ್ತೆ. ನಿಮ್ಮ ಪ್ರಕಾರ ಸರ್ ಎಷ್ಟು CCTVಗಳಿದ್ದಾವೆ? ಪೂರ್ತಿ ಸುತ್ತಲೂ ಇದ್ದಾವೆ. ಎಂಟ್ರೆನ್ಸಿಂದ ಹಿಡಿದು ಒಳಗಡೆ ಪೂರ್ತಿ ಇದ್ದಾವೆ. ಸೊ ಈ ಇನ್ಸಿಡೆಂಟ್ ಅಂದರೆ ಈ ದರ್ಶನ್ ಬರ್ತಾರೆ, ಅವ್ರನ್ನೆಲ್ಲ ರೇಣುಕಾಸ್ವಾಮಿನ ಕರ್ಕೊಂಬಂದು ಅಲ್ಲಿ ಹಲ್ಲೆ ಮಾಡ್ತಾರೆ, ಕೊಲೆ ಮಾಡ್ತಾರೆ ಅಂತೇಳಿ ಆರೋಪ ಇದೆ. ಸೊ ಅಲ್ಲಿ ನಡಿಲಿಕ್ಕೆ ಸಾಧ್ಯತೆ ಇದೆಯಾ? ಅವರೆಲ್ಲರೂ ಕೂಡ ಬಂದು ಒಳಗಡೆ ಮಾಡ್ಬೋದಾ? ಯಾಕಂದ್ರೆ ಬೇರೆಯವ್ರ ಪ್ರಾಪರ್ಟಿ ಅದು. ಇದರಲ್ಲಿ ದರ್ಶನ್ ಒಳಗೆ ಹೋಗ್ತಾನೆ ಅಂತ ಹೇಳ್ತಾ ಇರಲ್ಲ. ತೋಟದೊಳಗಡೆ ಹೋಗ್ಬೇಕಾದ್ರೆ ನನ್ನ ತಂಗಿ ಮಗ ವಿನಯ್ ಇರೋದ್ರಿಂದ ಒಳಗೋಗಿದ್ದಾರೆ. ಅದರಲ್ಲಿ 1-2 ಪಿಕ್ಚರ್ ಶೂಟಿಂಗ್ ಮಾಡಿದ್ದಾರೆ. ಒಂದು ಪಿಕ್ಚರ್ ಶೂಟಿಂಗು ದರ್ಶನ್ ಅವ್ರದ್ದೇ ಮಾಡಿದ್ದಾರೆ. ಫೈಟಿಂಗ್ ಸೀನ್ ಏನೋ ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಅವ್ರಿಗೆ ದರ್ಶನ್ ಒಳಗೆ ಹೋಗ್ಲಿಕ್ಕೆ ಆಗಲ್ಲ. ಬಟ್ ಒಳಗಡೆ ಎಲ್ಲ ಆ ರೀತಿ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ಈಗ ಆರೋಪ ಬರ್ತಾ ಇರೋದಲ್ಲ ಸರ್? ಅದೆಲ್ಲ ಸುಳ್ಳು ಮಾಹಿತಿಗಳು. ಒಳಗಡೆ ಹೋಗ್ಲಿಕ್ಕೆ ಯಾರಿಗೂ ಬಿಡೋದಿಲ್ಲ. ಸೆಕ್ಯೂರಿಟಿ ಭಾರಿ ಇದೆ. ಸೆಕ್ಯೂರಿಟಿ ಅವ್ರು ಭಾರಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾತಿಗೆ ಬೇರೆ ಒಳಗಡೆ ಹೋಗಲ್ಲ ಅಂದರೆ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ತೊಂದರೆ. ಹೋಗೋದಕ್ಕಿಂತ ಜಾಸ್ತಿ ಕಿಶೋರ್ ಅವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಯಾರಿಗೂ ಬಿಡೋದಿಲ್ಲ. ಇವನ್ ನಾವು ಹೋಗ್ಬಿಟ್ರು ಅವನಿಗೆ ಸೆಕ್ಯೂರಿಟಿ ಅವನಿಗೆ ನಾವು ಯಾರು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ನಮ್ಮನ್ನೇ ಬಿಡಲ್ಲ ಅವರು. ಬಟ್ ಹೊರಗಡೆ ಆಗಿರ್ಬೋದು ಅಂತ ಏನಾದರೂ ಅಂದಾಜು ಮಾಡ್ಲಾಗ್ತಾ ಇದೆ? ಹಾಗೇನಾದ್ರು ನಮ್ಗೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಏನಿದ್ರು ಪೊಲೀಸ್ನವ್ರು ಕೊಡಬೇಕಷ್ಟೇ ನನಗೆ. ಸೊ ಒಂದು ವೇಳೆ ಏನಾದರೂ ಒಳಗಡೆ ಆಗಿದ್ರೆ CCTVಯಲ್ಲಿ ರೆಕಾರ್ಡ್ ಅಂತೂ ಆಗೇ ಆಗುತ್ತೆ ಅಲ್ವಾ ಸರ್? ಸೊ ಇದ್ರ ಜೊತೆಗೆ ಈಗ ನಿಮ್ಮ ತಂಗಿಯ ಮಗ ನವೀನ್ ಅವರು ಆರೋಪಿ ಅಂತ ಕೇಳಿ ಬರ್ತಾ ಇದೆ. ಸೊ ಇದಕ್ಕೆ ಏನು ಹೇಳ್ತೀರಿ ಸರ್? ಆ ರೀತಿ ಕೃತ್ಯ ಮಾಡೋಕ್ಕೆ ಸಾಧ್ಯನಾ? ಕೃತ್ಯ ಮಾಡಿದ್ದಾನೆ ಅಂತ ನಾನು ಹೇಳಿಕ್ಕೆ ಹೋಗಲ್ಲ. ಬಟ್ ಎಲ್ಲರೂ ಒಟ್ಟಿಗೆ ಅವರೆಲ್ಲ ಭಾರಿ ಕ್ಲೋಸ್ ಫ್ರೆಂಡ್ಸು. ಬಟ್ ಒಳಗಡೆ ಇದಾಗಿರೋ ವಿಷಯನ ನನಗೆ ಮಾಹಿತಿ ಪೊಲೀಸ್ನವ್ರು ಕೊಟ್ಟಾದ್ಮೇಲೆ ಏನೇನು ಮಾಡಿದ್ದಾರೆ ಅನ್ನೋದಕ್ಕೆ ಗೊತ್ತಾಗುತ್ತೆ. ನಾವೇನು ನೋಡಿದೆ, ನಾನು ಅವ್ನು ಮಾಡಿದಾನ ಇವ್ರು ಮಾಡಿದಾನ ಹೇಳಿದ್ರು ತಪ್ಪಾಗುತ್ತೆ. ನಾನು ಹೇಳಿಕ್ಕೆ ಹೋಗಲ್ಲ. ಅಲ್ಲ ಸರ್, ಸ್ವಭಾವದ ಬಗ್ಗೆ ಕೇಳ್ತಾರೆ. ನವೀನ್ ಹೇಗೆ ಇರ್ತಿದ್ರು, ಈ ರೀತಿ ಎಲ್ಲ ಮಾಡಕ್ ಸಾಧ್ಯನಾ ಅಂತ ಹೇಳಿ. ಸ್ವಭಾವದ ಬಗ್ಗೆ ಅದೇನು, ಅವನು ಒಳ್ಳೆ ಮನುಷ್ಯನೇ, ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾನೆ. ಬಟ್ ಅದು ಚೆನ್ನಾಗಿ ಹೊಂದ್ಕೊಂಡು ಹೋಗೋದ್ರಿಂದಾನೇ ದರ್ಶನ್ ಅವರೆಲ್ಲರ ಸರ್ಕಲಲ್ಲಿ ಭಾರಿ ಕ್ಲೋಸ್ ಆಗಿದ್ದಾನೆ ಅಷ್ಟೇ. ಯಾವಾಗಿಂದ ಪರಿಚಯ ಸರ್ ದರ್ಶನ್ ಅವರು ನವೀನ್ ಮತ್ತು ತಮಗೆ? ಒಂದು 10 ವರ್ಷದಿಂದ ಜೊತೆಲಿದ್ದಾರೆ. ಸರ್, ಈಗ ನವೀನ್ ಅವ್ರ ಫ್ಯಾಮಿಲಿ ನಿಮ್ಮ ಮನೇಲೇ ಇದ್ದಾರೆ ಅಂತಿದ್ದಾರೆ. ಬಟ್ ಈಗ ಹೇಗೆ ಸರ್? ಈಗ ಅವ್ರನ್ನೇನಾದರೂ ಬೇಲ್ ಮೇಲೆ ಕರೆ ತರಿಸೋ ರೀತಿ ಏನಾದರೂ ಪ್ರಯತ್ನಗಳೇನಾದರೂ ಆಗ್ತಿದಾವ? ಈ ಬೇಲು ಅದೆಲ್ಲ ನಾವೇನು ಪ್ರಯತ್ನ ಮಾಡೋದೇ ಇಲ್ಲ. ಅವ್ರಿಗೆ ಈ ನಮ್ಮ ಮೇಲೆ ಡಿಪೆಂಡ್ ಆಗಿ ಕರ್ಕೊಂಬರ್ತಾರೆ ಅನ್ನೋ ಐಡಿಯಾ ಏನಿಲ್ಲ. ಸೊ ಅವರ ಕೆಪಾಸಿಟಿ ಅವ್ರಿಗೆ ಚೆನ್ನಾಗಿದೆ, ಮಾಡ್ಕೋತಾರೆ, ಅವರೇ ಮಾಡ್ಕೋತಾರೆ. ಸರ್, ಇಷ್ಟು ಇನ್ಸಿಡೆಂಟ್ ಆಗಿದೆ, ಇದಾಗಿಷ್ಟು 2ನೇ ದಿನ ಇದು. ಪೊಲೀಸರು ಏನಾದರೂ ನಿಮ್ಮನ್ನು ಏನಾದರೂ ಕಾಂಟ್ಯಾಕ್ಟ್ ಮಾಡಿದಾರಾ? ಸ್ಥಳಕ್ಕೆ ಬನ್ನಿ ಅಂತ ಏನು ಹೇಳಿದಾರಾ? ಎನ್ಕ್ವೈರಿ ಏನಾದರೂ ಮಾಡಲಿಕ್ಕೆ ನಿಮಗೆ ಪೊಲೀಸರು ಏನಾದರೂ ಕರೆದಿದ್ದಾರಾ? ಅಲ್ಲ, ನನಗೆ ಯಾರು ಡಿಪಾರ್ಟ್ಮೆಂಟಿಂದ ನನಗೆ ಕರೆದಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕರೆದು ನಾನು ಹೋಗ್ತೀನಿ, ನಾನು ಸಹಕರಿಸ್ತೀನಿ ಅವ್ರಿಗೆ. ಬಟ್ ಇನ್ಸಿಡೆಂಟ್ ಒಳಗಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ನಂಬಿಕೆನಾ ಸರ್?
ಇಲ್ಲ, ನಾನು ಹಾಗೆ ಹೇಳಲಿಲ್ಲ. ಇನ್ಸಿಡೆಂಟ್ ಆಗಿಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕೆಂದರೆ ದೊಡ್ಡ ಜಾಗ ಅದು. ಜಾಗದಲ್ಲಿ ಅಲ್ಲಿ ಇರಬೇಕಾದ್ರೆ ಇವ್ರು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ನಾನು ಅದ್ರ ಬಗ್ಗೆ ಹೇಳ್ಬೋದು. ಈಗ ಅದರ ಮೇಲೆ ಎನ್ಕ್ವೈರಿ ಆದಮೇಲೆ ಪೊಲೀಸವರು ನಮ್ಗೆ ಹೇಳ್ತಾರಲ್ಲ, ಅದ್ರ ಮೇಲೆ ನಾನು ಹೇಳ್ಬೋದು ಅಷ್ಟೇ. ಸರ್, ಆ ಸ್ಥಳ ನೋಡ್ತಾ ಇದ್ರೆ ಸರೌಂಡಿಂಗ್ಸ್ ಯಾರು ಕೂಡ ಜನ ಓಡಾಡಲ್ಲ, ಯಾಕಂದ್ರೆ ತುಂಬ ನಿರ್ಜನವಾದ ಸ್ಥಳದ ರೀತಿ ಇದೆ ಸರ್. ನಿರ್ಜನವಾದ ಸ್ಥಳ ಇಲ್ಲ, 2 ಕಡೆ ರೋಡ್ ಇದೆಯಲ್ರಿ. ಮೇನ್ ರೋಡ್ಗೆ 2 ಕಡೆ ರೋಡ್ ಕೊಟ್ಟಿದ್ದೀವಿ. ಆ ಮುಂದೆ ಇರೋ ಜಾಗನೂ ನಂದೇ. ಅದು ಹೋಗ್ಲಿಕ್ಕೆ ಬರಲಿಕ್ಕೆ ಜಾಗ ಕೊಟ್ಟಿದ್ದು. ಅದು ನಾನು ಇಷ್ಟೊತ್ತು ಮಾರ್ಬಿಟ್ಟಿದ್ದೆ, ಇಷ್ಟೊತ್ತು ಮನೆಗಳೇ ಆಗ್ಬಿಟ್ಟಿರೋದು. ನಾನು ಮಾರಲಿಲ್ಲ ಅಷ್ಟೇ. ಇದು ದರ್ಶನ್ ಮತ್ತು 13 ಜನ ಏನು ಆರೋಪಿಗಳೇನಿದ್ದಾರೆ ಕೃತ್ಯ ಮಾಡಿದಂಥ ಜಾಗ ಅಂತ ಏನು ಹೇಳಲಾಗ್ತದೆ, ಆ ಜಾಗದ ಓನರ್ ಜಯಣ್ಣವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.